ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೊಂದು ವಿಡಿಯೋಗೆ ದಿವ್ಯಕೃಷ್ಣ ಯೂಟ್ಯೂಬ್ ಚಾನಲ್ ಸ್ವಾಗತ. ಎಲೆಕ್ಷನ್ಗೂ ಮುನ್ನ ಮಹಿಳೆಯರಿಗೆ 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಎಲೆಕ್ಷನ್ ಘೋಷಣೆಗೂ ಮುನ್ನ ಮಹಿಳೆಯರಿಗೆ 5,000 ಸಿಗ್ತಾ ಇದೆಯಂತೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ತಂದಿದೆ. ಅದರಂತೆ ಮಹಿಳೆಯರಿಗೆ 2,000 ರೂಪಾಯಿಗಳಲ್ಲಿ ಗೃಹಲಕ್ಷ್ಮಿಯರಿಗೆ ನೀಡ್ತಾ ಇದೆ. ಅದೇ ರೀತಿ ತಮಿಳುನಾಡಿನಲ್ಲಿ ಮಹಿಳೆಯರಿಗೆ ಸರ್ಕಾರ ಬಂಪರ್ ಗಿಫ್ಟ್ ಒಂದನ್ನ ಕೊಡ್ತಾ ಇದೆ. ತಮಿಳುನಾಡು ಎಲೆಕ್ಷನ್ ಘೋಷಣೆ ಹಿನ್ನೆಲೆ ಸ್ಟಾಲಿನ್ ಸರ್ಕಾರ ಅಲರ್ಟ್ ಆಗಿದೆ. ಮಹಿಳೆಯರ ಮತ ಸೆಳೆಯುವುದಕ್ಕೆ ಡಿಎಂಕೆ ಮುಂದಾಗಿದೆ. ತಮಿಳುನಾಡು ಮಹಿಳೆಯರ ಬ್ಯಾಂಕ್ ಖಾತೆಗೆ ಸುಮಾರು 5,000 ರೂಪಾಯಿಯನ್ನ ಜಮೆ ಮಾಡೋದಾಗಿ ಅಚ್ಚರಿಯನ್ನ ಮೂಡಿಸಿದೆ. ನೋಡಿದಂತಹ ನೆಟ್ಟಿಗರ ಅಭಿಪ್ರಾಯ ಏನು ಅಂದ್ರೆ, ಕೆಲವೊಬ್ಬರ ಕಮೆಂಟ್ಸ್ ಹೀಗಿದೆ, ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ. 5 ವರ್ಷ ಕಾಂಗ್ರೆಸ್ಗೆ ವೋಟ್ ಹಾಕೋದು, ಮತ್ತ5 ವರ್ಷ ಬಿಜೆಪಿಗೆ ಮತ ಹಾಕೋದು. ಹಿಂದೆ 2008ರಲ್ಲಿ ಬಿಜೆಪಿ 20% ಭ್ರಷ್ಟಾಚಾರ ಮಾಡ್ತು. ಯಡಿಯೂರಪ್ಪ ಅವರು ಜೈಲಿಗೂ ಸಹ ಹೋಗಿ ಬಂದ್ರು. 2014ರಲ್ಲಿ ಕಾಂಗ್ರೆಸ್ 30% ಕಮಿಷನ್ ಸರ್ಕಾರ ಲೋಕಾಯುಕ್ತ ಸಂಸ್ಥೆ ತೆಗೆದು ಎಸಿಬಿ ತಂದ್ರು. 2020ರಲ್ಲಿ ಬಿಜೆಪಿ 40% ಭ್ರಷ್ಟಾಚಾರ ಮಾಡಿತು. 2024ರಲ್ಲಿ ಮತ್ತೆ ಕಾಂಗ್ರೆಸ್ 60% ಭ್ರಷ್ಟಾಚಾರ ಮಾಡುತ್ತಿದೆ. ಎಲ್ಲ ಸರ್ಕಾರಿ ಇಲಾಖೆಯಲ್ಲೇ ಲಂಚ ನಡೆಯುತ್ತಿದೆ. 2020ರಲ್ಲಿ ಬಿಜೆಪಿ 40% ಭ್ರಷ್ಟಾಚಾರವನ್ನ ಮಾಡಿತು. ಕರೋನಾ ಸಂದರ್ಭದಲ್ಲಿ 17,000 ಕೋಟಿ ಭ್ರಷ್ಟಾಚಾರ ನಡೆದಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ 7 ಲಕ್ಷ ಕೋಟಿ ಸಾಲ ಮಾಡಿದೆ. ಕೇಂದ್ರ ಬಿಜೆಪಿ ಸರ್ಕಾರ 200 ಲಕ್ಷ ಕೊಟ್ಟಿದೆ, ಸಾಲ ಮಾಡಿದೆ. ಈ ಎರಡು ಪಕ್ಷಗಳು ಭ್ರಷ್ಟಾಚಾರ ಮಾಡುತ್ತಿದ್ದಾರೆ. ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ 40 ಲಕ್ಷ 50 ಲಕ್ಷ ಪಡೆಯುತ್ತಿದ್ದಾರೆ. ನಾವು ಜಾತಿ ಧರ್ಮ ಹಣಕ್ಕೆ ಮತ ಹಾಕೋದು ಯಾವ ಕಾಲಕ್ಕೆ ನಮ್ಮ ಜನರು ಬದಲಾಗ್ತಾರೋ. ಅಭಿವೃದ್ಧಿ ಹೆಸರಿನಲ್ಲಿ ಮತ ಹಾಕ್ಬೇಕು ರೀ. ಉತ್ತಮ ಗುಣಮಟ್ಟದ ಸರ್ಕಾರಿ ಶಾಲೆ ಬೇಕು, ಉತ್ತಮ ಗುಣಮಟ್ಟದ ಸರ್ಕಾರಿ ಆಸ್ಪತ್ರೆ ಬೇಕು, ಗುಣಮಟ್ಟದ ರಸ್ತೆ ಬೇಕು. ರಾಜ್ಯದಲ್ಲಿ ಎಲ್ಲಾ ಕಡೆ ಭ್ರಷ್ಟಾಚಾರ ಮುಕ್ತವಾಗಬೇಕು. ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಗುಂಡಿ ಬಿದ್ದಿರುವ ರಸ್ತೆಗಳು ರಾರಾಜಿಸುತ್ತಿದೆ. ರೈತರ ಆತ್ಮಹತ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬೆಲೆ ಏರಿಕೆಯಲ್ಲಿ ಅಂತೂ ಇತಿ ಮಿತಿಯೇ ಇಲ್ಲ. ತಾಲೂಕು ಕಚೇರಿಯಲ್ಲಿ ಲಂಚ ಹೆಚ್ಚಾಗಿದೆ. ಜಿಲ್ಲಾ ಕಚೇರಿಯಲ್ಲೂ ಸಹ ಲಂಚ, ನಗರಸಭೆಯಲ್ಲಿ ಲಂಚ, ಪೊಲೀಸ್ ಸ್ಟೇಷನ್ನಲ್ಲೂ ಸಹ ಲಂಚದೆ ನಾಟ್ಯವಾಡ್ತಿದೆ. ಗ್ರಾಮ ಪಂಚಾಯಿತಿಯೂ ಲಂಚ, ಬಿಬಿಎಂಪಿಯಲ್ಲಿ ಹೋದ್ರೂ ಲಂಚಾನೆ, ಕೆಇಬಿಯಲ್ಲೂ ಲಂಚ, ಕೃಷಿ ಇಲಾಖೆಯಲ್ಲೂ ಲಂಚ, ಪಿಡಬ್ಲ್ಯೂಡಿ ಲಂಚ, ಬಿಇಒ ಕಚೇರಿಯಲ್ಲೂ ಲಂಚ, ಸರ್ಕಾರಿ ಕೆಲಸಕ್ಕಂತೂ ಲಂಚವೋ ಲಂಚ, ಟ್ರಾಫಿಕ್ ಪೊಲೀಸ್ ಲಂಚ, ಆರ್ಟಿಒ ಕಚೇರಿ ಲಂಚ, ಸಬ್ ರಿಜಿಸ್ಟರ್ ಕಚೇರಿಗೆ ಹೋದ್ರೆ ಲಂಚವೋ ಲಂಚ. ರಾಜ್ಯದಲ್ಲಿ ಎಲ್ಲಾ ಕಡೆ ಭ್ರಷ್ಟಾಚಾರ, ನಿರುದ್ಯೋಗದ ಸಮಸ್ಯೆ ಇದೆ. ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಹಾಳಾಗಿವೆ. ಕಲಬೆರಕೆ ಆಹಾರ ಪದಾರ್ಥ, ಮರಳು ಗಣಿಗಾರಿಕೆ, ಕಲುಷಿತ ನೀರು, ಕಲುಷಿತ ಗಾಳಿ, ಇದಕ್ಕೆಲ್ಲ ಮೂಲ ಕಾರಣ ನಾವು ಚುನಾವಣೆ ಸಂದರ್ಭದಲ್ಲಿ ಜಾತಿ ಧರ್ಮ ಹಣಕ್ಕೆ ಮತ ಹಾಕೋದು. ರಾಜಕೀಯದಲ್ಲಿ ಜನರ ದುಡ್ಡು ಇದೆ. ಖಾಸಗಿ ಶಾಲೆ ಮಾಲೀಕರು ರಾಜಕಾರಣಿಗಳು, ಸರ್ಕಾರಿ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ರಾಜಕಾರಣಿಗಳು, ಖಾಸಗಿ ಆಸ್ಪತ್ರೆ ಮಾಲೀಕರು ರಾಜಕಾರಣಿಗಳು, ವೈನ್ ಸ್ಟೋರ್ ಮಾಲೀಕರು ರಾಜಕಾರಣಿಗಳು, ಗಣಿಗಾರಿಕೆ ಮಾಲೀಕರು ರಾಜಕಾರಣಿಗಳು, ಮೆಡಿಕಲ್ ಕಾಲೇಜು ಮಾಲೀಕರು ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಮಾಲೀಕರು ರಾಜಕಾರಣಿಗಳು. ಇದೆಲ್ಲ ಗೊತ್ತಿದ್ರು ಅದೇ ರಾಜಕಾರಣಿಗಳಿಗೆ 500 ರೂಪಾಯಿಗೆ ಮತ ಹಾಕುವ ಜನರು ಎಂತವರು? ತಮಿಳುನಾಡಿನಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ 5,000 ರೂಪಾಯಿಯನ್ನ ಕೊಡುವುದಾಗಿ ಘೋಷಣೆ ಮಾಡಿರುವಂತಹ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನ ನೋಡಿದಂತಹ ನೆಟ್ಟಿಗರು ಈ ರೀತಿ ಕಮೆಂಟ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇನ್ನಾದರೂ ನಮ್ಮ ಜನ ಅವರು ಕೊಡುವಂತಹ ಚಿಲ್ಲರೆ ಪುಡಿ ಕಾಸುಗಳಿಗೆ ಕೈ ಹೊಟ್ಟಿದ್ರೂ ಸಹ ಅವರು ಕರೆಕ್ಟ್ ಪರ್ಸನ್ ಯಾರು, ನಮ್ಗೆ ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ರೆ ನಮ್ಗೆ ಒಳಿತಾಗತ್ತೆ, ನಮಗೆ ಒಳ್ಳೆ ಸಮಾಜ ಸಿಗುತ್ತೆ, ನಮ್ಗೆ ಸಿಗುವಂತ ಎಲ್ಲ ಸವಲತ್ತುಗಳು ಉಚಿತವಾಗಿ ಸಿಗುತ್ತೆ ಅನ್ನೋದನ್ನ ನೋಡಿ ಯೋಚನೆ ಮಾಡಿ ಮತವನ್ನ ಹಾಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.